ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಮನೆ ಕಸ ಎಲ್ಲ ಗುಡಿಸಿ ಪೂಜೆ ಎಲ್ಲ ಆಯಿತು. ಪೂಜೆನ ಮಾಡ್ಕೊಂಡು ಟಿಫನ್ ಮಾಡಿಲ್ಲ, ಟಿಫನ್ ಮಾಡಬೇಕು ಇವಾಗ. ಸೊ ಬನ್ನಿ ಟಿಫನ್ ಮಾಡೋಣ. ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ ಬೆಳಗ್ಗೆ. ಪೂಜೆ ಎಲ್ಲ ಆಗಿದೆ. ಮಧ್ಯಾಹ್ನಕ್ಕೆ ಎಣ್ಣೆ ಬದನೆಕಾಯಿ ಸಾರು ಮಾಡೋಣ. ಸೊ ಯಾವ ರೀತಿ ಎಣ್ಣೆ ಬದನೆ ಟೇಸ್ಟಿಯಾಗಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ, ಒಂದೆರಡು ಟೊಮ್ಯಾಟೊ, ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಸಾಂಬಾರು ಪುಡಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನು, ಮತ್ತು ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್. ಇದಿಷ್ಟು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಬದನೆಕಾಯಿನ ಮಧ್ಯದಲ್ಲಿ 4 ಭಾಗವಾಗಿ ಕಟ್ ಮಾಡಿ, ಫುಲ್ಲಾಗಿ ಕಟ್ ಮಾಡ್ಕೊಳ್ಬೇಡಿ, ಸುಮ್ಮನೆ ಲೈಕ್ ಫ್ಲವರ್ ಟೈಪ್ ಕಟ್ ಮಾಡಿಕೊಂಡು ಅದರೊಳಗಡೆ ಮಸಾಲ ನಾನಿವಾಗ ಹೆಂಗೆ ಹಾಕ್ಕೊಳ್ತಿದ್ದೀನೋ ಆ ಥರ ಮಸಾಲೆ ಹಾಕ್ಕೊಬೇಕು. ಒಂದು ಪಾತ್ರೆ ಇಟ್ಟು ಎಣ್ಣೆ, ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡ್ರೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಬದನೆಕಾಯಿ ಏನು ಮಸಾಲ ಹಾಕಿಟ್ಕೊಂಡಿದ್ವಲ್ಲ ಆ ಬದನೆಕಾಯಿ ಸ್ವಲ್ಪ ಎಣ್ಣೆ ಜೊತೆಗೆ ಫ್ರೈ ಮಾಡಿಕೊಂಡು ಇದು ಏನು ಮಸಾಲ ಇದೆಯೋ ಇದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಮೆಂತ್ಯ ಕಾಳು 1-2 ಕಾಳು ಹಾಕ್ಕೊಳ್ಳಿ ಒಗ್ಗರಣೆಗೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬದನೆಕಾಯಿ ಚೆನ್ನಾಗಿ ಫ್ರೈ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಎಷ್ಟು ಬೇಕೋ ಜಾರಿಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಮಸಾಲ ಇರುತ್ತಲ್ಲ ಆ ಜಾರೆಲ್ಲ ತೊಳೆದು ಮಸಾಲ ಹಾಕ್ಬಿಡಿ. ಇವಾಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಇದೇನೆ. ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಗಟ್ಟಿಯಾಗೂ ಆಗುತ್ತೆ ಸಾರು. ಇದು ಕಡಲೆಕಾಯಿ ಬೀಜನ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ, ಸಿಪ್ಪೆ ತಕ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ. ಸೊ ಕಡಲೆಕಾಯಿ ಬೀಜನ ತುಂಬ ಫೈನ್ ಪೇಸ್ಟ್ ಪೌಡ್ರ್ ಥರ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನೀರೆಲ್ಲ ಹಾಕಿದ್ಮೇಲೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಟೇಸ್ಟಾಗಿರುತ್ತೆ ಎಣ್ಣೆ ಬದನೆಕಾಯಿ ಸಾರಿಗೆ. ಇದು ಹಾಕಿದ್ರೆ ತೆಂಗಿನಕಾಯಿನ ಹಾಕೋದೇನು ನೆಸೆಸಿಟಿ ಇಲ್ಲ. ನಾವು ಕಡಲೆಕಾಯಿ ಬೀಜ ಹಾಕ್ಕೊಂಡ್ರೆ ಬೇಕಾದರೆ ತೆಂಗಿನ ತುರಿ ಕೂಡ ನಾವು ರುಬ್ಬೋವಾಗ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಸೊ ನೋಡಿ ಇವಾಗ ಎಷ್ಟು ಗಟ್ಟಿ ಆಗೋಯಿತು ಸಾರು. ನಾನು ನೀರು ಹಾಕಿದ್ರಿಂದ ಸ್ವಲ್ಪ ತೆಳ್ಳಗಿತ್ತು. ಇವಾಗ ನಾನು ಕಡಲೆಕಾಯಿ ಬೀಜ ಹುರಿದು ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಗಾಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮುದ್ದೆ, ಚಪಾತಿ, ರೈಸು ಎಲ್ಲದರೊಂದಿಗೆ ಇದು ಒಳ್ಳೆ ಕಾಂಬಿನೇಷನು. ಸೊ ನಾನು ರೈಸ್ ಮಾಡ್ಕೊಂಡಿದ್ದೆ. ಅಷ್ಟು ಚೆನ್ನಾಗಿದೆ ಸಾರು. ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವಿವತ್ತು ಮಂಟಪ್ ಅನ್ನೋ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದು ಒನ್ ಆಫ್ ದಿ ಫೇಮಸ್ ಬ್ಯಾಂಗ್ಳೂರಲ್ಲಿ ಓಲ್ಡೆಸ್ಟ್ ಐಸ್ ಕ್ರೀಮ್ ಪಾರ್ಲರ್ ಅದು. ಸೊ ನಾವಿವಾಗ ಅಲ್ಲಿ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ.